ಎರಡನೇ ಹಂತದ ಚುನಾವಣೆಯಲ್ಲೂ ಕೂಡ ಮೀಸಲಾತಿ ವಾರ್ ಹಾಗಾದ್ರೆ ಫಿಕ್ಸ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇಂದು ರಾತ್ರಿ ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಮೋದಿ ಆಗಮನದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಮೀಸಲಾತಿ ವಿಚಾರದಲ್ಲಿ ಮೋದಿ ಸುಳ್ಳಿನ ಮಾರ್ಕೆಟ್ ಅನ್ನೇ ಮಾಡ್ತಾ ಇದ್ದಾರೆ. ಆರ್ಟಿಕಲ್ 15-16 ಪ್ರಕಾರ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕಾಗಿದೆ. ಮಹಿಳೆಯರಿಗೆ 33%, ಹಿಂದುಳಿದವರಿಗೆ 33%, ಜೊತೆಗೆ ಮುಸ್ಲಿಮರಿಗೆ 6.6% ಕೊಡಲಾಗಿದೆ. ಬಿಜೆಪಿಯವರು ಅರ್ಜಿ ಆಲಿಸಿದ್ದ ಸುಪ್ರೀಂ ಕೋರ್ಟ್ ಮೀಸಲಾತಿ ವಿಚಾರವನ್ನ ಎತ್ತಿ ಹಿಡಿದಿದೆ. ಹೀಗಂತ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಜನರು ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ 10 ವರ್ಷಗಳ ವೈಫಲ್ಯ, ನಮ್ಮ ಸರ್ಕಾರದ ಸಾಧನೆಗಳು, ಇವುಗಳನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಚುನಾವಣೆಯಲ್ಲಿ ಜನರು ಆಸಕ್ತಿಯಿಂದ ನಮ್ಮ ಮಾತುಗಳನ್ನ ಆಲಿಸ್ತಾರೆ, ಮತ್ತೆ ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ ಅಂತೇಳಿ ನಾನು ಎಲ್ಲ ಕಡೆ ಪ್ರಚಾರದಲ್ಲಿ ನೋಡಿದಾಗ ಎದ್ದು ಕಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸುಳ್ಳುಗಳನ್ನ ಮಾರುಕಟ್ಟೆ ಮಾಡ್ತಾ ಇದ್ದಾರೆ, ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ 73-74 ಅಮೆಂಡ್ಮೆಂಟ್ ಅನ್ನು ಕೂಡ ಮಾಡಿದ್ರು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 73-74 ಅಮೆಂಡ್ಮೆಂಟ್, 73rd ಅಮೆಂಡ್ಮೆಂಟ್ ಮೂಲಕ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳೆಯರಿಗೆ ಮೀಸಲು, ಹಿಂದುಳಿದ ಜಾತಿಯವರಿಗೆ ಮೀಸಲು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅವ್ರ ಕಾಲದಲ್ಲಿ ಅದು ಜಾರಿಯಾಗಲಿಲ್ಲ. ನರಸಿಂಹರಾಯರ ಕಾಲದಲ್ಲಿ ಜಾರಿ ಆಯಿತು. ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದಾಗ ಇದು ಜಾರಿ ಆಯಿತು. ಕರ್ನಾಟಕದಲ್ಲಿ BCMA, BCMB ಅಂತೇಳಿ ರಿಸರ್ವೇಶನ್ ಮಾಡಿದ್ರು. ಅಕ್ರಾಸ್ BCMA, BCMBನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಇರಬೇಕು, ಹಿಂದುಳಿದವರಿಗೆ 33% ಇರಬೇಕು. ಹಿಂದುಳಿದವ್ರನ್ನೇ BCMA, BCMB ಅಂತ ಮಾಡಿದ್ದರು. BCMA, BCMB 26.4% BCMAನವ್ರಿಗೆ, 6.6% BCMBನವರಿಗೆ ಮಾಡಿದ್ರು. ಅದರಲ್ಲಿ BCMAನಲ್ಲಿ ಮುಸಲ್ಮಾನರನ್ನು ಕೂಡ ಸೇರಿಸಿದ್ರು, ಮೈನಾರಿಟೀಸ್ ಕೂಡ ಸೇರಿದ್ರು. ಇದು 1994-95 ಆಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ 94-95 ಆಗಿರ್ತಕ್ಕಂಥದ್ದು. ನಾನು ಆಗ ಹಣಕಾಸು ಮಂತ್ರಿ ಇದ್ದೆ, ದೇವೇಗೌಡರು ಮುಖ್ಯಮಂತ್ರಿ ಇದ್ದರು. ಹಿಂದೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ನರಸಿಂಹರಾಯರು ಇದನ್ನು ಜಾರಿಗೆ ಕೊಟ್ಟರು. ಕರ್ನಾಟಕದಲ್ಲಿ ಜಾರಿಯಾದದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ. ಅಂದರೆ ಅವತ್ತಿನಿಂದ ಇವತ್ತಿನವರೆಗೆ ಮುಸಲ್ಮಾನರಿಗೆ BCMAನಲ್ಲಿ ಸೇರಿಸಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ರಾಮಾಜೋಯಿಸರು ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿದ್ದರು, ಮತ್ತೆ ಅವರು ಚೀಫ್ ಜಸ್ಟಿಸ್ ಕೂಡ ಆಗಿದ್ದರು. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದನ್ನ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದನ್ನ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್. ಈಗ ಮುಖ್ಯಮಂತ್ರಿಗಳ ಪ್ರತಿ ಮಾತನ್ನು ಕೂಡ ಆಲಿಸ್ತಾ ಇದ್ವಿ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ಸಾಮಾಜಿಕವಾಗಿ ಹಿಂದುಳಿದವರಿಗೆ ಅಥವಾ ಜಾತಿಯ ಕಾರಣಕ್ಕೆ ಶೋಷಣೆಗೆ ಒಳಗಾದವರಿಗೆ ಮೀಸಲಾತಿ ಅನ್ನೋ ಕಾನ್ಸೆಪ್ಟ್ ಇದೆ, ಓಕೆ. ಬಟ್ ಮುಸ್ಲಿಮರಲ್ಲಿ ಜಾತಿನೇ ಇಲ್ಲ, ಅವ್ರಿಗೆ ಯಾಕೆ ಮೀಸಲಾತಿ ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಏನೆತ್ತಿದೆ ಅದು ಕಂಗಾಲಾಗಿಸಿದೆಯಾ? ಹೀಗಾಗಿ ಪದೇ ಪದೇ ಸ್ಪಷ್ಟನೆಯನ್ನ ಕೊಡಬೇಕಾದಂತಹ ಅನಿವಾರ್ಯತೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಸಿಕ್ಕಾಕೊಂಡಿದ್ದಾರಾ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ. ಹೌದು ಮಮತಾ, ಏನಂದರೆ ಇವತ್ತು ಸಿದ್ದರಾಮಯ್ಯನವರು ಪ್ರಮುಖವಾಗಿ ಅಂದರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮೀಸಲಾತಿ ಸೇರಿದಂತೆ ನರೇಂದ್ರ ಮೋದಿ ಅವರ ಒಂದು 10 ವರ್ಷದಲ್ಲಿ ನಡೆದಂತಹ ನಡೆಗಳ ಬಗ್ಗೆ ಏನಂದರೆ ಪ್ರಮುಖವಾಗಿ ಟಾರ್ಗೆಟ್ ಅನ್ನು ಮಾಡಿಕೊಂಡಿದ್ರು. ಪದೇ ಅಂದರೆ 1994ರಿಂದ ಕೂಡ ಇಲ್ಲಿವರೆಗೂ ಬಂದಂತಹ ಮೀಸಲಾತಿಯ ಪ್ರಕ್ರಿಯೆ ಬಗ್ಗೆ ಇಂಚಿಂಚಾಗಿ ಒಂದು ಮಾತನಾಡಿದ್ರು. ಅದೇ ರೀತಿಯಾಗಿ ರಾಜ್ಯಕ್ಕೆ ಬರಬೇಕಾದಂತಹ ಒಂದು ಬರದ ಪರಿಹಾರದ ಕುರಿತು ಕೂಡ ಸಿದ್ದರಾಮಯ್ಯನವರು ಅಂದರೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ನಾವು ಒಟ್ಟು ಸುಮಾರು 18
18,000ಕ್ಕೂ ಹೆಚ್ಚು ಕೋಟಿ ಪರಿಹಾರ ಹಣವನ್ನು ಕೇಳಿದ್ರಿ. ಆದರೆ ಕೇವಲ 3,400 ಕೋಟಿಯಷ್ಟು ಮಾತ್ರ ಹಣ ಬಿಡುಗಡೆಯನ್ನು ಮಾಡಿದ್ದಾರೆ. ಒಂದು ಕಡೆ ಮೀಸಲಾತಿಯಲ್ಲಿ ಅಂದರೆ ಪದೇ ಪದೇ ಅಂದರೆ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಸರ್ಕಾರ ಅಂದರೆ ವಿರೋಧವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರಾಜ್ಯಕ್ಕೆ ಬರಬೇಕಾದಂತಹ ಪರಿಹಾರ ಹಣದಲ್ಲೂ ಕೂಡ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಅಂತೇಳಿ ನೇರವಾಗಿ ಪ್ರಧಾನಿ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಮತಾ. ರೈಟ್, ಧನ್ಯವಾದ ಪ್ರವೀಣ್ ತಮ್ಮ ಮಾಹಿತಿಗಾಗಿ.